ನಮಸ್ಕಾರ ಸ್ನೇಹಿತರೆ. ಒಂದು ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿದ್ದರೆ ಅಲ್ಲಿ ಸಕಾರಾತ್ಮಕತೆ ತುಂಬಿರುತ್ತದೆ. ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಜೀವನ ನಡೆಸುತ್ತಿರುತ್ತಾರೆ. ಅದೇ ಒಂದು ಮನೆಗೆ ಕೆಟ್ಟ ದೃಷ್ಟಿ ಬಿದ್ದರೆ ಅಲ್ಲಿ ಅಶಾಂತಿ, ದುಃಖ, ದಾರಿದ್ರ್ಯ ತುಂಬಿರುತ್ತದೆ. ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಮನೆಯಲ್ಲಿ ಸದಾ ಜಗಳವಾಗುತ್ತಾ ಇರುತ್ತದೆ. ಮನೆಯ ಯಜಮಾನ ಯಾವಾಗಲೂ ಕೋಪದಿಂದ, ಚಿಂತೆಯಿಂದ ಇರುತ್ತಾನೆ. ಆ ಮನೆಯಲ್ಲಿನ ಜನರ ಆರೋಗ್ಯವು ಪದೇ ಪದೇ ಕೆಡುತ್ತಾ ಇರುತ್ತದೆ. ಮನೆಯಲ್ಲಿ ಯಾವುದೇ ಕೆಲಸ ಮಾಡಲು ಇಷ್ಟವಾಗುವುದಿಲ್ಲ. ಮನೆ ಬಿಟ್ಟು ಬೇರೆ ಎಲ್ಲಿಗಾದರೂ ಹೋಗಿಬಿಡೋಣ ಎಂಬ ಭಾವನೆ ಬರುತ್ತಾ ಇರುತ್ತದೆ. ಮನೆಯ ಆರ್ಥಿಕ ಪರಿಸ್ಥಿತಿಯು ಹದಗೆಡುತ್ತದೆ. ಇದರಿಂದ ಎಲ್ಲರೂ ದುಃಖದಿಂದ ಇರುವ ಪರಿಸ್ಥಿತಿ ಬರುತ್ತದೆ. ಇದರಿಂದ ಸಾಲದ ಬಾಧೆಯು ಹೆಚ್ಚಾಗುತ್ತದೆ. ಇದೆಲ್ಲ ನಕಾರಾತ್ಮಕ ಶಕ್ತಿ ಮನೆಯಲ್ಲಿರುವ ಸೂಚನೆಯಾಗಿದೆ. ಇದಕ್ಕೆ ಪರಿಹಾರವನ್ನು ಮಾಡಲೇಬೇಕು. ಹಾಗಾದರೆ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ. ಹಳೆಯ ಕಾಲದಿಂದಲೂ ಕೆಲವು ಸರಳ ಪದ್ಧತಿಗಳನ್ನು ಅನುಸರಿಸುತ್ತಿರುತ್ತಾರೆ. 1. ಉಪ್ಪು ನೀರು ಪರಿಹಾರ. ಮನೆಯಲ್ಲಿನ ಎಲ್ಲರೂ ಸ್ನಾನದ ನೀರಿಗೆ 1 ಹಿಡಿ ಉಪ್ಪನ್ನು ಹಾಕಿ ಸ್ನಾನ ಮಾಡಬೇಕು. ಇದರಿಂದ ದೇಹದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ. 2. ಮೆಣಸಿನಕಾಯಿ ನಿಂಬೆಹಣ್ಣು. ಮನೆಯ ಬಾಗಿಲಿಗೆ 7 ಮೆಣಸಿನಕಾಯಿ ಮತ್ತು 1 ನಿಂಬೆಹಣ್ಣನ್ನು ಕರಿ ದಾರದಲ್ಲಿ ಕಟ್ಟಬೇಕು. ಇದನ್ನು ವಾರಕ್ಕೊಮ್ಮೆ ಆದರೂ ಬದಲಾಯಿಸಬೇಕು. 3. ಕರ್ಪೂರದ ಆರತಿ. ಸಂಜೆ ವೇಳೆ ಕರ್ಪೂರನ್ನು ಹಚ್ಚಿ ಅದಕ್ಕೆ 2 ಲವಂಗ, ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಮನೆಯಲ್ಲೆಲ್ಲ ಸುತ್ತಿಸಿ. 4. ಕಲ್ಲುಪ್ಪು. ಮನೆಯ ಎಲ್ಲ ಮೂಲೆಯಲ್ಲಿ ಸಣ್ಣ ಬಟ್ಟಲಿನಲ್ಲಿ ಇಲ್ಲ ಪ್ಲಾಸ್ಟಿಕ್ ಬಟ್ಟಲಾದರೂ ಸರಿ, ಅದರೊಳಗೆ ಕಲ್ಲುಪ್ಪನ್ನು ಹಾಕಿ ಇಡಿ. ವಾರಕ್ಕೊಮ್ಮೆ ಬದಲಾಯಿಸಿ. 5. ಮನೆಯಲ್ಲಿ ಯಾವಾಗಲೂ ದುರ್ಗಾ ಕವಚ, ನರಸಿಂಹ ದೇವರ ಕವಚ ಹೇಳುತ್ತಾ ಪ್ರಾರ್ಥನೆ ಮಾಡಿ. ಇಲ್ಲ ಕೇಳಿದರೂ ಮನಸ್ಸಿಗೆ ಧೈರ್ಯವನ್ನು ಕೊಡುತ್ತದೆ. ಇಂತಹ ಸಣ್ಣ ಸಣ್ಣ ಪರಿಹಾರದಿಂದಲೇ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ದೂರ ಹೋಗುತ್ತದೆ. ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತದೆ. ಧನ್ಯವಾದಗಳು.